ಇನ್ನು ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ, ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮೇ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಪ್ರೊಫೈಲ್ ಹೇಗಿದೆ, ಅವರ ಹಿನ್ನೆಲೆ ಏನು? ಸ್ನೇಹಿತರೆ, ಕಳೆದ ಸಂಚಿಕೆಗಳಲ್ಲಿ ನಾವು ದೇಶದ ಇಂಪಾರ್ಟೆಂಟ್ ರಾಜಕಾರಣಿಗಳ ಪ್ರೊಫೈಲ್ ಬಗ್ಗೆ ನೋಡ್ತಾ ಇದ್ವಿ. ನರೇಂದ್ರ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ, ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಎಲ್ಲ ನಾವು ನೋಡ್ತಾ ಬಂದ್ವಿ. ಈ ವರದಿಯಲ್ಲಿ ಜೈಶಂಕರ್ ಅವರ ಕುರಿತ ಮಾಹಿತಿಯನ್ನು ನೋಡೋಣ. ದೇಶದ ಇಂಪಾರ್ಟೆಂಟ್ ರಾಜಕಾರಣಿ, ದೇಶದ ಆಡಳಿತ ಮತ್ತು ಭದ್ರತೆ ವಿಚಾರದಲ್ಲಿ ಪವರ್ಫುಲ್ ವ್ಯಕ್ತಿಗಳ ಪಟ್ಟಿಯಲ್ಲಿ ಜೈಶಂಕರ್ ಕೂಡ ಬರ್ತಾರೆ. ಇಂಟರ್ನೆಟ್ನಲ್ಲಿ ಅವರ ಹಂಗಾಮ ಇದೆ. ಅವರು ಕೂಡ ಒಂದೊಂದು ಹೇಳಿಕೆ ಕೂಡ ಶಾರ್ಟ್ಸ್ ಆಗಿ, ರೀಲ್ಸ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ, ಜನರ ಸ್ಟೇಟಸ್ಗೆ ಹೋಗುತ್ತೆ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಈ ರೀತಿ ದೇಶದಲ್ಲಿ ಅತಿ ಇಂಪಾರ್ಟೆಂಟ್ ನಿರ್ಧಾರ ತೆಗೆದುಕೊಳ್ಳೋ ಈ ಕ್ಯಾಬಿನೆಟ್ ಕಮಿಟೀಸ್ ಇರ್ತವೆ ಕೇಂದ್ರ ಸರ್ಕಾರದಲ್ಲಿ. PM ಮತ್ತು ಟಾಪ್ 4 ಸಚಿವರು ಇದರಲ್ಲಿರ್ತಾರೆ. ದೇಶದ ಪ್ರಧಾನಮಂತ್ರಿ, ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು ಮತ್ತು ಹಣಕಾಸು ಸಚಿವರು ಮತ್ತು ದೇಶದ ಗೃಹ ಮಂತ್ರಿ, ಇಷ್ಟು ಜನ ಇದರಲ್ಲಿರ್ತಾರೆ. ಸೊ ಆ ರೀತಿ ದೇಶದ ಟಾಪ್ 5 ಪವರ್ಫುಲ್ ವ್ಯಕ್ತಿಗಳ ಪೈಕಿ ಜೈಶಂಕರ್ ಕೂಡ ಒಬ್ಬರು. ಸೊ ಇವರ ಹಿನ್ನೆಲೆ ಏನು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆಯಾ, ರಾಜಕೀಯ ಅನುಭವ ಎಷ್ಟು, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಳಾಸ: ಜೈಶಂಕರ್ ಅವರ ಪೂರ್ಣ ಹೆಸರು ಸುಬ್ರಮಣಿಯನ್ ಜೈಶಂಕರ್ ಕೃಷ್ಣಸ್ವಾಮಿ ಅಂತ. ಹುಟ್ಟಿದ್ದು 1955 ಜನವರಿ 9ನೇ ತಾರೀಕು, ಅಂದರೆ ಈಗ ಇವರಿಗೆ 69 ವರ್ಷ ವಯಸ್ಸು. ಜನ್ಮಸ್ಥಳ ನವದೆಹಲಿ. ತಂದೆ ಹೆಸರು ಕೃಷ್ಣಸ್ವಾಮಿ ಸುಬ್ರಮಣಿಯನ್, ತಾಯಿ ಹೆಸರು ಸುಲೋಚನಾ ಸುಬ್ರಮಣಿಯನ್. ಜೈಶಂಕರ್ ಅವರಿಗೆ ಜೀವನದಲ್ಲಿ 2 ಸಲ ಮದುವೆಯಾಗಿದೆ. ಅದಕ್ಕೆ ಏನು ಕಾರಣ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಮೊದಲನೇ ಪತ್ನಿ ಹೆಸರು ಶೋಭಾ. ಇವರು ಕ್ಯಾನ್ಸರ್ ಬಂದು ತುಂಬಾ ಹಿಂದೆನೆ ವಿಧಿವಶರಾದರು. ಆ ಬಳಿಕ ಜಪಾನ್ ಮೂಲದ ಕ್ಷೋಕೋ ಅನ್ನೋರನ್ನ ಇವರು ಮದುವೆಯಾದರು. ಈ ದಂಪತಿಗೆ ಈಗ 3 ಮಕ್ಕಳಿದ್ದಾರೆ. ಧ್ರುವ ಹಾಗೂ ಅರ್ಜುನ ಅಂತ 2 ಗಂಡು ಮಕ್ಕಳು. ಮೇಧಾ ಅನ್ನೋ ಮಗಳಿದ್ದಾರೆ. ಸದ್ಯ ರಾಜ್ಯಸಭೆ ಸಂಸದರಾಗಿರೋ ಜೈಶಂಕರ್ ಭಾರತ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಪಕ್ಷ ಬಿಜೆಪಿ ಅಥವಾ ಭಾರತೀಯ ಜನತಾ ಪಕ್ಷ. ಶಿಕ್ಷಣ: ಜೈಶಂಕರ್ ದಿಲ್ಲಿಯ ಏರ್ಫೋರ್ಸ್ ಸ್ಕೂಲ್ನಲ್ಲಿ, ಬೆಂಗಳೂರಿನ ಮಿಲಿಟರಿ ಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣ ಪೂರೈಸಿದ್ದಾರೆ. ಹಾಗೆ ದಿಲ್ಲಿಯ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಕೆಮಿಸ್ಟ್ರಿಯಲ್ಲಿ ಡಿಗ್ರಿ, ಆಮೇಲೆ JNUನಲ್ಲಿ MA ಮತ್ತು MPhil ಮಾಡಿದ್ದಾರೆ. ಜೊತೆಗೆ ಅದೇ JNUನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ 1981ರಲ್ಲಿ PhD ಕೂಡ ಮಾಡಿದ್ದಾರೆ. ನ್ಯೂಕ್ಲಿಯರ್ ಡಿಪ್ಲೊಮಸಿ ವಿಚಾರದಲ್ಲಿ ಇವರು ಪರಿಣಿತರು ಅಂತ ಗುರುತಿಸಿಕೊಂಡಿದ್ದಾರೆ. ಆಸ್ತಿ ಎಷ್ಟು? ಸುಬ್ರಮಣಿಯನ್ ಜೈಶಂಕರ್ ತಮ್ಮ ಒಟ್ಟು ಆಸ್ತಿಯನ್ನ 2019ರ ಅಫಿಡವಿಟ್ನಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ರು. 15,82,54,000 ರೂಪಾಯಿ ಅಂತ ಘೋಷಿಸಿಕೊಂಡಿದ್ರು. ಅದಾದ್ಮೇಲೆ ಕಳೆದ ವರ್ಷ ತಮ್ಮ ಒಟ್ಟು ಆಸ್ತಿ 20,09,28,000 ರೂಪಾಯಿ ಅಂತ ಹೇಳ್ಕೊಂಡಿದ್ದಾರೆ. ಇದರಲ್ಲಿ ಸ್ಥಿರ ಆಸ್ತಿ, ಚರಾಸ್ತಿ 2 ಕೂಡ ಇದೆ. 9,60,00,000 ರೂಪಾಯಿ ಸ್ಥಿರಾಸ್ತಿ, ಹಾಗೆ 10,49,00,000 ರೂಪಾಯಿ ಚರಾಸ್ತಿ ಇದೆ. ಕೈಯಲ್ಲಿರೋ ಹಣ ಎಷ್ಟು? 2019ರಲ್ಲಿ ಜೈಶಂಕರ್ ಅವರ ಬಳಿ 80,000 ರೂಪಾಯಿ ಇತ್ತು. ಈಗ ಅದು 1,20,000 ರೂಪಾಯಿ ಕ್ಯಾಶ್ಗೆ ಏರಿಕೆಯಾಗಿದೆ. ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡು? ಜೈಶಂಕರ್ ಅವರು ಭಾರತದಲ್ಲಿ ಮಾತ್ರ ಅಲ್ಲದೆ ಸಿಂಗಪೂರ್, ಜಪಾನ್, ಅಮೆರಿಕ ಸೇರಿ ಅನೇಕ ಕಡೆಗಳಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿದ್ದಾರೆ. ಅವರ ಪತ್ನಿ ಕೂಡ ಭಾರತ ಸೇರಿದಂತೆ ಅನೇಕ ಕಡೆ ಡೆಪಾಸಿಟ್ ಇಟ್ಟಿದ್ದಾರೆ. ಭಾರತದ ಬ್ಯಾಂಕುಗಳ ಪೈಕಿ ಕೆನರಾ ಬ್ಯಾಂಕ್, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಟಿ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಡೆಪಾಸಿಟ್ ಇಟ್ಟಿದ್ದಾರೆ. ಒಟ್ಟಾರೆ ಜೈಶಂಕರ್ ಮತ್ತು ಪತ್ನಿ ಇಬ್ಬರು ಸೇರಿ ಬ್ಯಾಂಕ್ ಅಲ್ಲಿ ಸುಮಾರು 9 ಕೋಟಿ ಹಣವನ್ನ ಇಟ್ಟಿರುವುದಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಕೃಷಿ ಭೂಮಿ: ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಸುಮಾರು 4.34 ಎಕರೆ ಕೃಷಿ ಭೂಮಿ ಇದೆ. 1998ರಲ್ಲಿ ಇದನ್ನ ಖರೀದಿ ಮಾಡಿದ್ರು. ಸುಮಾರು 1,22,000 ರೂಪಾಯಿಗೆ. ಈಗ ಇದು ಸುಮಾರು 35 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಇನ್ನು ಇವರ ಪತ್ನಿ ಬಳಿ ಮಕ್ಕಳ ಹೆಸರಲ್ಲಿ ಯಾವುದೇ ಕೃಷಿ ಭೂಮಿ ಇಲ್ಲ. ಹಾಗೆ ಜೈಶಂಕರ್ ಅವರ ಕುಟುಂಬದ ಬಳಿ ಯಾವುದೇ ನಾನ್ ಅಗ್ರಿಕಲ್ಚರಲ್ ಬಿಲ್ಡಿಂಗ್, ಕಮರ್ಷಿಯಲ್ ಬಿಲ್ಡಿಂಗ್ ಇಲ್ಲ. ಆದರೆ ಜೈಶಂಕರ್ ಮತ್ತು ಅವರ ಪತ್ನಿ ಇಬ್ಬರ ಬಳಿನೂ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇದೆ. ಗುರುಗ್ರಾಮ್ನಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. 75 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ದಿಲ್ಲಿಯಲ್ಲಿ ಒಂದು ಮನೆ ಇದೆ. ಇವೆಲ್ಲ ಸೇರಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗೆ ಸುಮಾರು 9,25,00,000 ರೂಪಾಯಿ
ಬೆಲೆ ಬಾಳುತ್ತೆ. ಆದಾಯದ ಮೂಲ ಸಂಬಳ ಮತ್ತು ಬಾಡಿಗೆಗಳಿಂದ ನಮಗೆ ಆದಾಯ ಬರ್ತಾ ಇದೆ ಅಂತ ಜೈಶಂಕರ್ ಹೇಳ್ಕೊಂಡಿದ್ದಾರೆ. ಹಾಗೆ ಅವರ ಪತ್ನಿ ದಿಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಕನ್ಸಲ್ಟೆಂಟ್ ಆಗಿರೋದ್ರಿಂದ ಅಲ್ಲಿಂದಲೂ ಆದಾಯ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸಾಲ ಎಷ್ಟು? ಜೈಶಂಕರ್ 2019ರಲ್ಲಿ ಸ್ಪರ್ಧೆ ಮಾಡಿದಾಗ ತಮ್ಮ ಹತ್ರ ಯಾವುದೇ ಸಾಲ ಅಥವಾ ಹೊಣೆಗಾರಿಕೆ ಇಲ್ಲ ಅಂತ ಹೇಳ್ಕೊಂಡಿದ್ರು. ಆದರೆ ಇತ್ತೀಚೆಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ತಮ್ಮ ಹತ್ರ 1,12,00,000 ರೂಪಾಯಿ ಲಯಬಿಲಿಟಿ ಇದೆ ಅಂತ, ಹೊಣೆಗಾರಿಕೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗಂತ ಇದನ್ನು ಖರ್ಚಿಗೆ ದುಡ್ಡಿಲ್ಲ ಅಂತ ಸಾಲ ಮಾಡಿದ್ದಾರೆ ಅಂತಲ್ಲ. ಜೈಶಂಕರ್ ಅವರ ಪತ್ನಿ ಆ ಅಮೌಂಟ್ ಅನ್ನ ಯಾರಿಗೋ ಕೊಡೋದು ಬಾಕಿ ಇದೆ, ಡ್ಯೂ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕ್ರಿಮಿನಲ್ ಕೇಸ್ ಜೈಶಂಕರ್ ಅವ್ರ ಮೇಲಾಗ್ಲಿ ಅವರ ಪತ್ನಿ ಮೇಲಾಗ್ಲಿ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ. ಚಿನ್ನ ಎಷ್ಟು? ಒಟ್ಟು 39,47,000 ರೂಪಾಯಿ ಮೌಲ್ಯದ ಚಿನ್ನ ಇದೆ. ಈ ಪೈಕಿ ಜೈಶಂಕರ್ ಅವರ ಬಳಿ 9.23 kg ಬೆಳ್ಳಿ ಇದೆ. ಇದರ ಮೌಲ್ಯ 6.5 ಲಕ್ಷ ರೂಪಾಯಿ ಅಂತ ಹೇಳಲಾಗಿದೆ. ಪತ್ನಿ ಬಳಿ 149 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 8.86 ಲಕ್ಷ ರೂಪಾಯಿ. ಜೊತೆಗೆ ಅಮೂಲ್ಯ ಸ್ಟೋನ್ ಗಳಿಂದ ಮಾಡಿದ ಒಂದಷ್ಟು ಆಭರಣ ಕೂಡ ಇದೆ. ಇದರ ಮೌಲ್ಯ 24 ಲಕ್ಷ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ವಾಹನ ಒಂದು ಟೊಯೋಟಾ ಆಲ್ಟಿಸ್ ಕಾರು ಇದೆ. ಇದರ ಬೆಲೆ 17,63,000 ರೂಪಾಯಿ. ದಿಲ್ಲಿ ರಿಜಿಸ್ಟ್ರೇಷನ್ ಹೊಂದಿದೆ. ಹಾಗೆ ಜೈಶಂಕರ್ ಅವರ ಹೆಸರಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ಫರ್ನಿಚರ್ ಇದೆ ಅಂತ ಆಸ್ತಿಯಲ್ಲಿ ಹೇಳಿಕೊಂಡಿದ್ದಾರೆ. ಹೂಡಿಕೆ ಬಾಂಡ್ಗಳಲ್ಲಿ 49 ಲಕ್ಷ ರೂಪಾಯಿ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಭವಿಷ್ಯ ನಿಧಿಯನ್ನ ಇವರು ಹೊಂದಿದ್ದಾರೆ. ಹಾಗೆ ಜೈಶಂಕರ್ ಮತ್ತು ಕುಟುಂಬ 18 ಲಕ್ಷ ರೂಪಾಯಿ ಸಾಲವನ್ನ ಕೊಟ್ಟಿದೆ ಬೇರೆಯವರಿಗೆ. ಈ ಮುಂಚೆ 2019ರಲ್ಲಿ 5.25 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ರು. ಈಗ ಕಮ್ಮಿ ಆಗಿದೆ. ಪ್ರೊಫೆಷನ್ ಜೈಶಂಕರ್ ಅವರು ಬರಹಗಾರರಾಗಿ, ಸಿವಿಲ್ ಸರ್ವೆಂಟ್ ಆಗಿ, ಕಳೆದ ಹಲವಾರು ವರ್ಷಗಳಿಂದ ರಾಜಕಾರಣಿಯಾಗೂ ಕೂಡ ಕೆಲಸ ಮಾಡ್ತಿದ್ದಾರೆ. ಅನುಭವ ಜೈಶಂಕರ್ ಅವರ ಅನುಭವವನ್ನ 2 ರೀತಿಯಲ್ಲಿ ಡಿವೈಡ್ ಮಾಡಬಹುದು. ಒಂದು ರಾಜತಾಂತ್ರಿಕವಾಗಿ ಮತ್ತು ರಾಜಕಾರಣಿಯಾಗಿ. ಮೊದಲಿಗೆ ರಾಜತಾಂತ್ರಿಕ ಅಧಿಕಾರಿಯಾಗಿ ನೋಡೋಣ. ಮೊದಲ ಬಾರಿಗೆ ಇವರು 1977ರಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ ಅಂದ್ರೆ IFS ನಲ್ಲಿ ಸೇರ್ಕೊಂಡ್ರು. ಮೊದಲ ಬಾರಿಗೆ ರಷ್ಯಾದಲ್ಲಿ ರಾಜತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು. ಅಲ್ಲಿ ಭಾರತದ ನಿಯೋಗದಲ್ಲಿ 2nd ಮತ್ತು 3rd ಸೆಕ್ರೆಟರಿ ಆಗಿದ್ರು. ಅಲ್ಲಿ ರಷ್ಯನ್ ಭಾಷೆಯನ್ನ ಕೂಡ ಕಲ್ತ್ಕೊಂಡ್ರು. 1979ರಿಂದ 81ರ ತನಕ ಇವರು ಅಲ್ಲಿ ಕೆಲಸ ಮಾಡಿದ್ರು. ಆ ಬಳಿಕ ದಿಲ್ಲಿಗೆ ವಾಪಸ್ ಆದ್ರು. ಅಲ್ಲಿ ಗೋಪಾಲಸ್ವಾಮಿ ಪಾರ್ಥ ಸಾರಥಿಯವರ ಅಂದ್ರೆ ಇವರು ಈ ಮುಂಚೆ ಅಮೆರಿಕದಲ್ಲಿ ಭಾರತದ ರಾಜತಾಂತ್ರಿಕ ಅಧಿಕಾರಿಯಾಗಿದ್ರು. ಅವರಿಗೆ ಇವರು ಸ್ಪೆಷಲ್ ಅಸಿಸ್ಟೆಂಟ್ ಆಗಿ, ಡಿಪ್ಲೊಮ್ಯಾಟ್ ಆಗಿ ಸೇವೆಗೆ ಸೇರ್ಕೊಂಡ್ರು. ಆನಂತರ ಭಾರತ ಹಾಗೂ ಅಮೆರಿಕ ನಡುವಿನ ಅಣು ಇಂಧನ ಕುರಿತಂತೆ ವಿವಾದವನ್ನ ಬಗೆಹರಿಸುವಲ್ಲಿ ಇವರು ಆ ಟೀಮ್ನ ಭಾಗ ಆಗಿದ್ರು. ಬಳಿಕ 1985ರಿಂದ 88ರ ನಡುವೆ ಅಮೆರಿಕದಲ್ಲಿ ಭಾರತದ ಫಸ್ಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ರು. ನಂತರ ಲಂಕಾಗೆ ಕಳಿಸ್ಕೊಡ್ಲಾಯಿತು. 88ರಿಂದ 90ರ ನಡುವೆ ಲಂಕಾದಲ್ಲಿ ಕೆಲಸ ಮಾಡಿದ್ರು. ಅಲ್ಲಿ ಭಾರತದ ಸೆಕ್ರೆಟರಿ ಆಗಿ ಮತ್ತು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಪೊಲಿಟಿಕಲ್ ಅಡ್ವೈಸರ್ ಆಗಿದ್ರು. ನಂತರ 90ರಿಂದ 93ರ ತನಕ ಹಂಗರಿಯಲ್ಲಿ ವರ್ಕ್ ಮಾಡಿದ್ರು. ಅಲ್ಲಿ ಇಂಡಿಯನ್ ಮಿಷನ್ ನ ಕಮರ್ಷಿಯಲ್ ಕೌನ್ಸಿಲರ್ ಆಗಿದ್ರು. ಆ ಬಳಿಕ ಭಾರತಕ್ಕೆ ಬಂದು ವಿದೇಶಾಂಗ ಇಲಾಖೆಯಲ್ಲಿ ಈಸ್ಟ್ ಯುರೋಪ್ಗೆ ರೇಷನ್ ಸಂಬಂಧಪಟ್ಟಂತೆ ಡೈರೆಕ್ಟರ್ ಆದ್ರು. ಆಮೇಲೆ ಪ್ರೆಸಿಡೆಂಟ್ ಶಂಕರ್ ದಯಾಳ್ ಶರ್ಮಾರಿಗೆ ಪ್ರೆಸ್ ಸೆಕ್ರೆಟರಿ ಮತ್ತು ಸ್ಪೀಚ್ ರೈಟರ್ ಕೂಡ ಆಗಿದ್ರು. 1996ರಿಂದ 2000ನೇ ಇಸವಿಯ ತನಕ ಜಪಾನ್ನಲ್ಲೂ ಕೆಲಸ ಮಾಡಿದ್ರು. ಜಪಾನ್ನಲ್ಲಿ ಭಾರತದ ನಿಯೋಗದ ಡೆಪ್ಯೂಟಿ ಚೀಫ್ ಆಗಿದ್ರು. ಆ ಸಮಯದಲ್ಲಿ ಭಾರತ ಹಾಗೂ ಜಪಾನ್ ನಡುವಿನ ಸಂಬಂಧ ಹದಗೆಟ್ಟಿತ್ತು. ಭಾರತ ಪೋಖ್ರಣ್ನಲ್ಲಿ ಅಣು ಪರೀಕ್ಷೆ ಮಾಡಿದ್ದ ಕಾರಣದಿಂದ ಆಗ 2 ದೇಶಗಳ ಸಂಬಂಧವನ್ನ ಸರಿ ಮಾಡುವಲ್ಲಿ ಮೇಜರ್ ರೋಲ್ ನಿಭಾಯಿಸಿದ್ರು ಅಂತ ಹೇಳಲಾಗುತ್ತೆ. ಅದಾದ್ಮೇಲೆ 2001ನೇ ಇಸವಿಯಿಂದ ಇವರು ಚೆಕ್ ರಿಪಬ್ಲಿಕ್ ದೇಶಕ್ಕೆ ಮೊದಲ ಬಾರಿಗೆ ರಾಯಭಾರಿಯಾಗಿ ದೊಡ್ಡ ಮಟ್ಟದ ಜವಾಬ್ದಾರಿ ತಗೊಂಡ್ರು. ನಂತರ 2004ರಿಂದ 2007ರ ತನಕ ಅಮೆರಿಕದಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ರು. ಆಗ ಭಾರತ ಹಾಗೂ ಅಮೆರಿಕ ನಡುವಿನ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಆಗುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ರು. ಭಾರತ ಹಾಗೂ ಅಮೆರಿಕ ನಡುವಿನ 1-3 ಅಗ್ರಿಮೆಂಟ್ ನ ಮಾತುಕತೆಗಾಗಿ ಭಾರತದ ಟೀಮ್ ಅನ್ನ ಇವರೇ ಮುನ್ನಡೆಸಿದ್ರು. 2007ರಲ್ಲಿ ನಡೆದ ಕಾರ್ನೆಗಿ ಎಂಡೋಮೆಂಟ್ ಇಂಟರ್ನ್ಯಾಷನಲ್ ನಾನ್ ಪ್ರಾಲಿಫರೇಷನ್ ಕಾನ್ಫರೆನ್ಸ್ ನಲ್ಲಿ ಇವರು ಭಾರತವನ್ನ ಪ್ರತಿನಿಧಿಸಿದ್ರು. ಆ ಬಳಿಕ 2007ರಿಂದ 2009ರ ತನಕ ಸಿಂಗಪೂರ್ಗೆ ಹೈ ಕಮಿಷನರ್ ಆದ್ರು. ಆ ಟೈಮ್ನಲ್ಲಿ CECA ಅಂದ್ರೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪರೇಷನ್ ಅಗ್ರಿಮೆಂಟ್ ಅಡಿಯಲ್ಲಿ ಭಾರತದ ವ್ಯವಹಾರಗಳು ಸಿಂಗಪೂರ್ನಲ್ಲಿ ಹೆಚ್ಚು ಹರಡೋಕೆ ಕಾರಣ ಆಯಿತು ಅಂತ ಹೇಳಲಾಗುತ್ತೆ. ಸಿಂಗಪೂರ್ನಲ್ಲಿ ಪ್ರವಾಸಿ ಭಾರತೀಯ ದಿವಸವನ್ನ ಪ್ರಮೋಟ್ ಮಾಡಿದ್ರು. ಹಾಗೆ ಭಾರತ ಸಿಂಗಪೂರ್ ನಡುವೆ ರಕ್ಷಣಾ ಒಪ್ಪಂದ ಆಗುವಂತೆ ನೋಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ರು. ಅದಾದ್ಮೇಲೆ ಇವರು ಚೈನಾಗೆ ರಾಯಭಾರಿ ಆದ್ರು. 2009ರಿಂದ 2013ರ ತನಕ ಚೀನಾದಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದ್ರು. ಸುದೀರ್ಘ ಕಾಲ ಚೀನಾದಲ್ಲಿ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದವರು ಅನ್ನೋ ಹಿರಿಮೆಗೂ ಪಾತ್ರರಾದರು. 4.5 ವರ್ಷ ಚೀನಾದಲ್ಲಿ ಕೆಲಸ ಮಾಡಿದ್ರು. ಆ ಟೈಮ್ನಲ್ಲಿ ಚೀನಾ ಹಾಗೂ ಭಾರತದ ನಡುವೆ ಮತ್ತು ಚೀನಾ ಗಡಿ ಸಂಘರ್ಷ ಕುರಿತಂತೆ ಮತ್ತು ವ್ಯಾಪಾರ ವಿಚಾರದಲ್ಲಿ ಸುಧಾರಣೆಯಾಯಿತು. ಅದರಲ್ಲಿ ಇವರಿಗೆ ವಿಶೇಷ ಕ್ರೆಡಿಟ್ ಕೊಡಲಾಗುತ್ತೆ. ಆಮೇಲೆ ಇವರು 2013ರಿಂದ 2015ರ ತನಕ ಅಮೆರಿಕದಲ್ಲಿ ಭಾರತದ ರಾಯಭಾರಿಯಾಗಿ ಕೆಲಸ ಮಾಡಿದ್ರು. ಆಮೇಲೆ 2015ರಿಂದ 2018ರ ತನಕ ದೇಶದ 31ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದರು.
ಆಮೇಲೆ 2019ರಲ್ಲಿ ಇವರು ರಾಜ್ಯಸಭೆಗೆ ಆಯ್ಕೆಯಾದರು. ದೇಶದ 30ನೇ ವಿದೇಶಾಂಗ ಮಂತ್ರಿನೇ ಆದರು. ಅಲ್ಲಿಂದ ಇಲ್ಲಿ ತನಕ ಇವರು ಭಾರತದ ವಿದೇಶಾಂಗ ವ್ಯವಹಾರಗಳ ಮುಖ್ಯಸ್ಥರಾಗಿ ಚೀಫ್ ಎಕ್ಸಿಕ್ಯೂಟಿವ್ ತರ ಕೆಲಸ ಮಾಡ್ತಿದ್ದಾರೆ. ಅಂದಹಾಗೆ ಜೈಶಂಕರ್ ಅವರಿಗೆ ಈ ವಿದೇಶಾಂಗ ನೀತಿ ರಕ್ತದಲ್ಲೇ ಬಂದಿತ್ತು ಅಂತ ಕಾಣುತ್ತೆ. ಅವರ ತಂದೆ ಕೆ ಸುಬ್ರಹ್ಮಣ್ಯನ್ ಕೂಡ ಒಬ್ಬ ಸಿವಿಲ್ ಸರ್ವೆಂಟ್ ಆಗಿದ್ರು, ಸರ್ಕಾರಿ ಅಧಿಕಾರಿ ಆಗಿದ್ರು, ಜರ್ನಲಿಸ್ಟ್ ಕೂಡ ಆಗಿದ್ರು, ಪಾಲಿಸಿ ಮೇಕರ್ ಆಗಿದ್ರು. ಅದು ಪರಮಾಣು ವಿಚಾರದಲ್ಲಾಗಿರ್ಬೋದು, ಸೆಕ್ಯೂರಿಟಿ ವಿಚಾರದಲ್ಲಾಗಿರ್ಬೋದು, ಜಗತ್ತಿನಾದ್ಯಂತ ಭಾರತದ ಪೊಸಿಷನ್ ಏನಾಗಿರಬೇಕು ಅನ್ನೋ ಆ ಪಾಲಿಸಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ನಿಭಾಯಿಸಿದವರು ಅಂತ ಇವರಿಗೆ ವಿಶೇಷವಾದ ಕ್ರೆಡಿಟ್ ಕೊಡಲಾಗುತ್ತೆ. ಅವರ ಪುತ್ರ ಎಸ್ ಜೈಶಂಕರ್ ಅವರು.